ಬಂದೋದ್ಮೇಲೆ ಇವಳು ಹೀಗಾಗಿತ್ತು. ಯಾರು ಯಾರು ಬಂದಿದ್ರು? ಅವರಪ್ಪ ಮೈಸೂರಿನಲ್ಲಿ ಅವ್ರ ಮನೆ ಎದುರುಗಡೆ ಇದಾರಂತಲ್ಲ. ಖುಷಿ ಹಬ್ಬಕ್ಕೆ ಬರ್ದಿದ್ರೆ ಪರವಾಗಿಲ್ಲ, ನಾವೇ ಅವ್ರ ಮನೆಗೆ ಹೋಗೋಣ. ಹ್ಞೂ, ಇನ್ನು ನಿಮ್ಮ ಅಳಿಯಂದ್ರ ಮುಂದೆ ರಂಪ ಶುರು ಮಾಡ್ಬಿಡ್ಲಿ ಇವಳು. ಮಾಡ್ಲಿ ಬಿಡು, ಪ್ರಾಬ್ಲಮ್ ಏನು ಅಂತ ಅದ್ರ ಗೊತ್ತಾಗತ್ತೆ. ಏನ್ ಮಾಡಿದ್ನೆ ಹುಡುಗ ನಿನ್ಗೆ? ನನಗೆ ಅವ್ರಂದ್ರೆ ಇಷ್ಟ ಇಲ್ಲ ಕಾಂತಮ್ಮ. ಯಾಕೆ ಇಷ್ಟ ಇಲ್ಲ? ಯಾಕಂದ್ರೆ ನಾನು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೆ. ಆಗ್ತಿಲ್ಲ, ನನಗೆ ಅವನನ್ನ ಮರೆಯೋಕ್ಕಾಗ್ತಿಲ್ಲ. ನಿನ್ನ ಮರೆತು ಅವನಲ್ಲಿ ಸುಖವಾಗಿದ್ದಾನಂತ? ಮರ್ತಿಲ್ವಂತೆ ಕಾಂತಮ್ಮ. ಹೋಗಕ್ ಮುಂಚೆ 5 ವರ್ಷ ಕಾಯಿ ಅಂತ ಹೇಳಕ್ ಬಂದಿದ್ನಂತೆ. ಯಾರು ಹೇಳಿದ್ದು? ಛತ್ರಿ. ಯಾರು ಅವತ್ ಬಂದಿದ್ಲಲ್ಲ ಆ ಎಳ್ಜಡೆ, ಆ ಡುಮ್ಮಿ ಅವಳ? ಹ್ಞೂ, ಅವಳೆ. ನಮ್ಮ ಎದುರುಗಡೆ ಮನೆನೇ ಇರೋದು, ಅವಳು ಅವ್ರ ಜೊತೆನೇ ಇರೋದು. ಓ, ಆ ಅಮ್ಮನ ಮಗನ ಅವನು? ಹ್ಞೂ ಕಾಂತಮ್ಮ. ಅವನ ಹೆಸರೇನು? ಧ್ರುವ. ಧ್ರುವ. ಬಂದು ಸುಮ್ಮನೆ ಹೋಗೋದು ಬಿಟ್ಟು ನಿನ್ನ ತಲೆಯಲ್ಲಿ ಹುಳ ಬಿಟ್ಟು ಹೋಗಿದ್ದಾಳ. ಇಷ್ಟೊತ್ತಿಗೆ ನಿನ್ನ ಜೀವನ ನೆಮ್ಮದಿಯಾಗಿ ಸೆಟ್ಲ್ ಆಗಿರೋದು. ಥೋ, ನಾವು ಮಾರ್ಕೆಟ್ಗೆ ಹೋಗ್ಬಾರ್ದಾಗಿತ್ತು ಕಣೆ. ನೋಡು, ನೀನೊಂದು ಪ್ರಶ್ನೆ ಕೇಳ್ತೀನಿ, ನೀನು ಕರೆಕ್ಟಾಗಿ ಉತ್ತರ ಕೊಡಬೇಕು. 5 ವರ್ಷ ಬಿಟ್ಟು ಅವನು ಇಲ್ಲಿಗೆ ಬರ್ತಾನೆ ಅಂತಾನೆ ಇಟ್ಕೋ. ಅವನ್ನ ಈಗ ನೀನು ಮದುವೆ ಆಗ್ತೀಯಾ? ನೀನು ಧ್ರುವನ ಮದುವೆ ಆಗ್ಬೇಕಾದ್ರೆ ಸೂರಜ್ನ ಬಿಡಬೇಕು. ಸೂರಜ್ನ ಬಿಡೋದಿಕ್ಕೆ ನೀನ್ ತಯಾರಾಗಿದ್ಯಾ? ಸೂರಜ್ನ ಬಿಟ್ರೆ ನಿಮ್ಮ ಮನೆಯವ್ರು ಸುಮ್ಮನೆ ಇರ್ತಾರಾ? ಬಿಟ್ರು ಅಂತಾನೆ ಇಟ್ಕೋ. ಅವನು ಅಮೇರಿಕಾಯಿಂದ ಬಂದು ನಿನ್ ಮದ್ವೆ ಆಗ್ತಾನೆ ಅಂತ ಏನ್ ಗ್ಯಾರಂಟಿ? ನಿನಗೆ ಮೊದಲೇ ಮದ್ವೆ ಆಗಿದೆ, ನೀನ್ ಗಂಡನ್ ಬಿಟ್ಟೋಳು, ನಿನ್ ಮದ್ವೆ ಆಗಲ್ಲ ಅಂದ್ಬಿಟ್ರೆ ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ. ನಿನ್ನ ಜೀವನನೂ ಹಾಳು, ಅವನ ಜೀವನನೂ ಹಾಳು. ಅದಕ್ಕೆ ಬದಲು ಎಲ್ಲ ಮರೆತು ಅವನ ಜೊತೆಲಿ ಸಂತೋಷವಾಗಿ ಜೀವನ ಮಾಡ್ಬೋದಲ್ವೇನಮ್ಮ? ನೀವೇನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ನಾನು ಧ್ರುವನ್ ಮರೆಯೋದಕ್ಕಾಗೋದಿಲ್ಲ. ಧ್ರುವನ್ನ ಬಿಟ್ಟು ನಾನು ಬೇರೆಯವ್ರ ಜೊತೆ ಬದುಕೋದಕ್ಕಾಗಲ್ಲ. ನನ್ನ ಜೀವನದಲ್ಲಿ ಇದ್ದಿದ್ದು ಅವನೇ, ಇರೋದು ಅವನೇ. ಧ್ರುವ, ಧ್ರುವ, ಧ್ರುವ. ಧ್ರುವನ್ನ ಬಿಟ್ಟು ನಾನು ಬೇರೆಯವ್ರ ಜೊತೆ ಬದುಕೋದಕ್ಕಾಗಲ್ಲ. ನನ್ನ ಜೀವನದಲ್ಲಿ ಇದ್ದಿದ್ದು ಅವನೇ, ಇರೋದು ಅವನೇ. ಧ್ರುವ, ಧ್ರುವ, ಧ್ರುವ. ಸರ್ ಹೇಳಿ ಸರ್. ಎಲ್ಲಿದ್ಯಾ ನೀನು? ಸರ್ ಯಾಕೆ ಫೋನ್ ತಗೋತಾ ಇಲ್ಲ? ಎಷ್ಟು ಸರ್ತಿ ಫೋನ್ ಮಾಡೋದು? ಇಮಿಡಿಯೇಟ್ ಆಗಿ ಆಫೀಸ್ ಬಾ, ಇಟ್ಸ್ ಕ್ವೈಟ್ ಅರ್ಜೆಂಟ್. ಹಾಂ ಸರ್, ಹೊರಟೆ, ಬರ್ತೀನಿ ಇವಾಗ.
ಏನಾಗಿದೆ ನಿನಗೆ? ವಾಟ್ಸ್ ರಾಂಗ್ ವಿತ್ ಯು? ಬೆಸ್ಟ್ ಲೀಡರ್ ಆಫ್ ದ ಗ್ರೂಪ್ ಅಂತ ಫಸ್ಟ್ ಏರಿಯಾ ಅವಾರ್ಡ್ ತಗೊಂಡೆ. ನಿನ್ನನ್ನು ಪ್ರಾಜೆಕ್ಟ್ ಚೀಫ್ ಆಗಿ ನಾನು ಪ್ರಮೋಟ್ ಮಾಡಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಮನೇಲಿ 1000 ಪ್ರಾಬ್ಲಮ್ ಇರ್ಬೋದು, ಆದ್ರೆ ಅದು ಕೆಲಸದಲ್ಲಿ ರಿಫ್ಲೆಕ್ಟ್ ಆಗಬಾರ್ದು. ನೋಡು, ಕ್ಲೈಂಟ್ ಕೇಳಿರೋ ಸಾಫ್ಟ್ವೇರ್ ಡೆವಲಪ್ಮೆಂಟು ಇದು, ಆದ್ರೆ ನೀನು ಪ್ರಿಪೇರ್ ಮಾಡಿರೋದು ಇದಕ್ಕೆ ತದ್ವಿರುದ್ಧವಾಗಿದೆ. ಯಾಕೆ? ಏನಾಯ್ತು? ಮನೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ 1000 ಸತಿ ಹೇಳಿದ್ದೀನಿ ನಾನು ನಿನಗೆ. ನನ್ನ ಮಾತು ಕೇಳಲಿಲ್ಲ ಸೂರಜ್. ಈಗ ನೋಡು, ನನ್ನ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದ್ಯಾ. 34 lakhs. ಬೆಳಿಗ್ಗೆಯಿಂದ ಒಬ್ಬರಾದ್ಮೇಲೆ ಒಬ್ರು ಮೇಲು ಫೋನು ಅಂತ ಮಾಡ್ತಾನೆ ಇದ್ದಾರೆ. ಏನು ಅಂತ ಉತ್ತರ ಕೊಡ್ಲಿ ಹೈಯರ್ ಅಪ್ಸ್ಗೆ? ನನಗಂತೂ ಸಾಕಾಗೋಗಿದೆ. ಸೂರಜ್, ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಇರ್ಬೋದು, ಆದರೆ ಈ ವಿಚಾರದಲ್ಲಿ ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ದ ಎನ್ಕ್ವೈರಿ ಆ್ಯಂಡ್ ಗಿವ್ ಎಕ್ಸ್ಪ್ಲನೇಷನ್. ಬೇಜಾರು ಮಾಡ್ಕೋಬೇಡ. ಐ ಆಮ್ ಹೆಲ್ಪ್ಲೆಸ್. ಪರ್ಸ್ನಲ್ ಲೈಫಿಂದಾಗಿ ಪ್ರೊಫೆಷನಲ್ ಲೈಫ್ನ ಹಾಳು ಮಾಡ್ಕೋತಾ ಇದೆಯಾ? ತಪ್ಪು ಸೂರಜ್. ಎಲ್ಲದಕ್ಕೂ ಒಂದು ಕೊನೆಗಾಣಿಸ್ಬೇಕು. ಎಸ್ ಸರ್, ಎಲ್ಲದಕ್ಕೂ ಒಂದು ಕೊನೆ ಹಾಡ್ತೀನಿ. ಕೊಡು 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 ಕೊಡು. ಆ ರುಕ್ಮಿಣಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ನಮ್ಮ ಹುಡುಗಿ ನಿಮ್ಮ ಹುಡುಗನ ಇಷ್ಟಪಡ್ತಿದ್ದಾಳೆ. ಅವನಿಗೋಸ್ಕರ ಗಂಡನ್ ಬಿಟ್ಟು ಬರಕ್ಕೂ ತಯಾರಾಗಿದ್ದಾಳೆ. ಅವನು ಅಮೆರಿಕದಿಂದ ಬಂದ ತಕ್ಷಣ ಅವನಿಗೂ ಇವಳಿಗೂ ಮದುವೆ ಮಾಡ್ತೀರಾ ಅಂತ. ಏನು ಬೇಡ. ಯಾಕೆ ಬೇಡ? ಯಾಕೆ ಬೇಡ? ಧ್ರುವ 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 ಅಂತಿದ್ದೆ. ಮದ್ವೆ ಮಾಡ್ಕೋ ಅವನ್ನ. ಮತ್ ಸೂರಜ್? ಹಾ, ಅವನ ಹಾಳಾಗ್ ಹೋಗ್ಲಿ, ನಿನಗೇನೆ ಆಗ್ಬೇಕಾಗಿದೆ. ಪಾಪ, ಇವ್ರೇನ್ ತಪ್ಪು ಮಾಡಿದಾರೆ ಅಂತ ನಾನು ಅವ್ರಿಗೆ ಹಾಕ್ ಮಾಡ್ಬೇಕು? ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಏನೇ ನಿಂದು? ಇವನ್ನೂ ಬಿಡಲ್ಲ ಅಂತ್ಯ, ಅವನ್ನೂ ಮದ್ವೆ ಮಾಡ್ಕೊಳಲ್ಲ ಅಂತ್ಯ. ಅವನ್ ನೆನಪಲ್ಲೇ ನಿನ್ ಜೀವನ ಎಲ್ಲ ಹಾಳಾಗುತ್ತಮ್ಮ. ನೋಡು, ಹೆಣ್ಣು ಬದುಕು ಕೊಡೋಳಾಗ್ಬೇಕು, ಕಿತ್ಕೊಳ್ಳೋಳಾಗ್ಬಾರ್ದು. ನೋಡು, ನೀನಂತವಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಧ್ರುವನ್ನ ಮರೆಯಕ್ಕಾಗೋದಿಲ್ಲ. ಒಪ್ತೀನಿ, ಮೊದಲನೇ ಪ್ರೀತಿ ಮರೆಯೋದು ತುಂಬಾನೇ ಕಷ್ಟ, ಆದ್ರೆ ಅಸಾಧ್ಯ ಅಲ್ಲ. ರಾಮರಾಜು ಅಂತ ನಾನು ಪ್ರೀತಿಸೋದು ಮೊದಲನೇ ಹುಡುಗ. ನಾವಿಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಒಂದೇ ಊರು, ಒಂದೇ ಬೀದಿ, ಇನ್ ಹಾಗೆ ಎದುರು ಬದ್ರು ಮನೆ. ನಾನು ಮದ್ವೆ ಆದ್ರೆ ನಿನ್ನನ್ನೇ ಮದ್ವೆ ಆಗೋದಕ್ಕ ಅಂತ ಅಂತಿದ್ದ. ಅವನು ನನ್ನ ಹೆಸರು ಅಚ್ಚೆ ಹಾಕಿಸ್ಕೊಂಡಿದ್ದ. ಇಲ್ಲಿ ನಾನು ಅವನ ಹೆಸರು ಅಚ್ಚೆ ಹಾಕಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಕಣೆ. ಸೈಕಲ್ಲಲ್ಲಿ ಸುತ್ತೋದು, ಹುಣಸೆಕಾಯಿ ತಿನ್ನೋದು, ಕದ್ದು ಸಿನಿಮಾ ನೋಡೋದು. ಒಬ್ಬೊಬ್ಬೊಬ್ಬ, ಏನಪ್ಪ ಜೀವನ ಇಷ್ಟು ಸುಂದರವಾಗಿದೆಯಲ್ಲ ಅನ್ಕೊಂಡೆ. ಅಷ್ಟರಲ್ಲಿ ಅವ್ರ ಅಪ್ಪನಿಗೆ ವಿಷಯ ಗೊತ್ತಾಗೋಯ್ತು. ಬೇರೆ ಬೇರೆ ಜಾತಿ, ತುಂಬಾ ಗಲಾಟೆ ಆಗೋಯ್ತು. ಅವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ. ನಮ್ಮಪ್ಪ ಯಾವತ್ತೂ ಯಾರಿಗೂ ತಲೆ ತಗ್ಗಿಸ್ತೋರಲ್ಲ. ನನ್ನ ವಿಷಯಕ್ಕೆ ತಲೆ ತಗ್ಗಿಸ್ಬಿಟ್ರು. ನಾವು ಊರು ಬಿಟ್ಟು ಹೊರಟೋದು. ಆದ್ರೆ ರಾಜು ನನ್ನ ಮನಸ್ಸಿಂದ ಹೋಗಿರ್ಲಿಲ್ಲ. ಇದೆಲ್ಲ ನಡೆದು 1.5 ತಿಂಗಳಾಗಿರ್ಬೋದು. ಒಂದು ದಿವಸ ರಾಜನ್ ನೋಡೋದಕ್ಕೆ ನಾನು ಮನೆ ಬಿಟ್ಟು ಅವ್ರ ಊರಿಗೆ ಹೋದೆ. ಆಗ್ಲೇ ಅವನಿಗೆ ಮದುವೆ ಆಗೋಗಿತ್ತು. ಹೆಂಡತಿ ಜೊತೆಲಿ ಸಂತೋಷವಾಗಿದ್ದ, ಬಳೆ ಕೊಡಿಸ್ದ. ಹತ್ತಿದ್ದೀನಿ
ನಿಂತ್ರೆ ಅಳು, ಕೂತ್ರೆ ಅಳು, ನಿದ್ರೇಲು ಅಳು. ನನ್ನಿಂದ ಅವನು ಮರೆಯೋಕ್ಕಾಗ್ಲಿಲ್ಲ ಕಣೆ. ನಮ್ಮಪ್ಪ ಒಂದೇ ಒಂದು ಮಾತು ಹೇಳಿದ್ರು, ನಿನ್ ಸಂತೋಷದ ಮೇಲೆ ನಮ್ಮ ಬದುಕು ನಿಂತಿದ್ಯಮ್ಮ ಅಂತ. ಕುತ್ತಿಗೆ ಕೊಟ್ಟೆ, ತಾಳಿ ಕಟ್ಟಿಸ್ಕೊಂಡೆ. ಮದುವೆ ಆದವನು ದೇವರಂತ ಮನುಷ್ಯ. ಮೊದಲು ನಾನು ನಿಂತರನೇ ನಡ್ಕೋತಾ ಇದ್ದೆ. ಆಮೇಲೆ ಯೋಚನೆ ಮಾಡಿದೆ, ಕಹಿ ಎಲ್ಲರ ಜೀವನದಲ್ಲೂ ಇರುತ್ತೆ, ಸಿಹಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ. ನಿಧಾನಕ್ಕೆ ರಾಜುನ ಮರೆತೆ ಇವನ್ನ ಒಪ್ಕೊಂಡೆ. ಟುಡೇ ಐ ಆಮ್ ಹ್ಯಾಪಿ. 2 children ಸೆಟ್ಲ್ ಅಮೇರಿಕಾ. ರಾಜು ಇಲ್ಲಿದ್ದಾನೆ, ಇಲ್ಲಿ. ಅರ್ಥ ಮಾಡ್ಕೊ ಚಿನ್ನಮ್ಮ, ಇರೋದು ಒಂದೇ ಬದುಕು. ಅದನ್ನ ನರಕ ಮಾಡ್ಕೋತೀಯೋ ಸ್ವರ್ಗ ಮಾಡ್ಕೋತೀಯೋ ಅದು ನಿನಗೆ ಸೇರಿದ್ದು. ನಾನು ಹೇಳ, ಧ್ರುವನ್ನ ಮರಿ, ಸೂರಜ್ನ ಒಪ್ಕೋ. ಬನ್ನಿ, ಯಾಕೆ ಇಷ್ಟು ಲೇಟು? ನಾನು ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಿದ್ದೆ ಗೊತ್ತಾ? ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ನನಗೆ. ಯಾವಾಗ್ಲೂ ಕೆಲ್ಸ ಕೆಲ್ಸ ಕೆಲ್ಸ, ನನ್ ಬಗ್ಗೆ ಗಮನನೇ ಇಲ್ಲ ನಿಮ್ಗೆ. ಹೌದು. ಏನ್ ಹೌದು? ಕೊಡಿ ಬಾಗಿಲಿ, ಹೋಗಿ ಮುಖ ತೊಳ್ಕೊಂಡ್ ಬನ್ನಿ. ನಾನ್ ನಿಮ್ಗೋಸ್ಕರ ಏನೇನ್ ಅರೇಂಜ್ ಮಾಡಿದೀನಿ ಗೊತ್ತಾ? ನೋಡಿದ್ರೆ ನೀವ್ ತಲೆ ಸುದ್ದಿದೋಗ್ತೀರಾ. ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ. ವಾವ್, ಎಂತ ಕೋಇನ್ಸಿಡೆನ್ಸ್ ನೋಡಿ. ನಾನ್ ನಿಮ್ಗೋಸ್ಕರ ಸರ್ಪ್ರೈಸ್ ಕೊಡಕ್ಕೆ ಎಷ್ಟು ಅರೇಂಜ್ ಮಾಡಿದೀನಿ, ನೀವು ನನಗೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀರಾ. ನಮ್ಮಿಬ್ರು ಆಲೋಚನೆ ಒಂದೇ ತರ ಇದೆ ಅಲ್ಲ? ಹೌದು, ತಗೊಳ್ಳಿ. ಆಮೇಲೆ ಆಫೀಸಲ್ಲಿ ಏನ್ ಸಮಾಚಾರ? ನಿಮ್ ಬಾಸ್ ಕೇಳಿದ್ರ ನನ್ನನ್ನ? ಆ ಹೆಗ್ಡೆ ಎಲ್ಲ ಹೇಗಿದ್ದಾರೆ? ಗಿಫ್ಟ್ ನೋಡ್ಲಿಲ್ಲ ಅನ್ಸುತ್ತೆ. ಅದಕ್ಕೇನ್ ಅರ್ಜೆಂಟು? ನೀವು ಹೋಗಿ ಬೇಗ ಫ್ರೆಶ್ ಆಗ್ಬಿಟ್ಟು ಬನ್ನಿ, ನಾನ್ ನಿಮ್ಗೆ ಬ್ಲ್ಯಾಕ್ ಟೀ ಮಾಡ್ಕೊಡ್ತೀನಿ. ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋರು ಕಾಫಿ ಕುಡಿಬಾರ್ದಂತೆ, ಬರೀ ಗ್ರೀನ್ ಟೀ ಇಲ್ಲ ಬ್ಲ್ಯಾಕ್ ಟೀ.
ಟವೆಲ್. ಒಂದ್ ನಿಮಿಷ, ಇದೇನಿದು ಹೇರ್ ಸ್ಟೈಲ್ ಒಂಚೂರು ಚೆನ್ನಾಗಿಲ್ಲ ನಿಮ್ದು. ಒಳ್ಳೆ ಕರಡಿ ಬೆಳ್ದಂಗ್ ಬೆಳೆದ್ಬಿಟ್ಟಿದೆ. ನೀವೊಂದ್ ಕೆಲಸ ಮಾಡಿ, ಇವತ್ ಸಂಜೆನೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಬನ್ನಿ ಆಯ್ತಾ? ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಇನ್ಮೇಲೆ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಗಿಫ್ಟ್ ತೆಗೆದು ನೋಡಿ, ನಿಮ್ಗೆ ಇನ್ನೂ ಸಂತೋಷ ಆಗಿ ಶಾಶ್ವತವಾಗಿ ನಗ್ನಗ್ತಾನೆ ಇರ್ತೀರ. ಹೌದಾ? ಏನಿದೆ? ಕಂಗ್ರ್ಯಾಚುಲೇಷನ್ಸ್. ಇನ್ನು ಮುಂದೆ ನಿಮಗೆ ಹೇಗೆ ಬೇಕೋ ಹಾಗಿರ್ಬೋದು ನೀವು. ಆಮೇಲೆ ಯಾವತ್ತೂ ನಿಮ್ಮನ್ನು ಯಾವ ಪಾರ್ಟಿಗೂ ಕರೆಯಲ್ಲ, ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ, ಕವನ ಹೇಳಲ್ಲ. ಮುಖ್ಯವಾಗಿ ನಿಮಗೆ ಈ ಮುಖ ನೋಡೋ ತಾಪತ್ರ ಏನೂ ಇರಲ್ಲ. ನಿಮ್ಗೆ ಇಷ್ಟ ಬಂದ ಹಾಗಿರ್ಬೋದು ನೀವು. ಯು ಆರ್ ಎ ಫ್ರೀ ಬರ್ಡ್. ಹಾರಿ ಹಾರಿ, ಎತ್ತರಕ್ಕೆ ಹಾರಿ, ಸಂತೋಷವಾಗಿರಿ. ಆರ್ ಯು ಹ್ಯಾಪಿ ನೌ? ಓ, ಕಣ್ಣು ತುಂಬಿ ಬರ್ತಿದೆ. ಮನಸ್ಸಿಗೆ ತುಂಬ ಸಂತೋಷ ಆಗ್ತಿರ್ಬೇಕು, ಅದಕ್ಕೆ ಆನಂದ ಬಾಷ್ಪ ಅಲ್ಲ? ಏನು ಗೊತ್ತಾ, ಡಿವೋರ್ಸ್ ಪಡ್ಕೋಬೇಕು ಅಂತಂದ್ರೆ ಗಂಡ ಹೆಂಡತಿ ಮಿನಿಮಮ್ 1 ವರ್ಷ ಜೊತೆಲೇ ಬದುಕಿರ್ಬೇಕಂತೆ. ನಾವಿಬ್ರು ಇರೋ ಈ ಮನಸ್ಥಿತಿಲಿ 1 ವರ್ಷ ಒಟ್ಟಿಗೆ ಇರೋಕ್ಕಾಗತ್ತಾ? ಅಸಾಧ್ಯ. ಇದು ಅವ್ರಿಗೇನು ಗೊತ್ತಾಗುತ್ತೆ? ಜೊತೆಲಿರಕ್ಕಾಗಲ್ಲ ಅಂದಮೇಲೆ 8 ತಿಂಗಳಲ್ಲ, 8 ನಿಮಿಷ ಕೂಡ ಇರಕ್ಕಾಗಲ್ಲ ಅಂತ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತಿಂದನೇ ನಿಮ್ಮ ಪಾಡಿಗೆ ನೀವು ಮೈಸೂರಿನಲ್ಲಿರಿ, ನನ್ನ ಪಾಡಿಗೆ ಬೆಂಗಳೂರು. ಹೇಗೂ ನಾವು ಮದುವೆ ಆಗಿ 3 ತಿಂಗಳಾಯ್ತು. ಇನ್ನೊಂದು 8 ತಿಂಗಳಾದ್ಮೇಲೆ ನಾನೇ ಕರ್ಸ್ಕೊತೀನಿ. ನೀವು ಬನ್ನಿ, ಸೈನ್ ಮಾಡಿ, ಡಿವೋರ್ಸ್ ಜಡ್ಜ್ಮೆಂಟ್ ಕಾಪಿ ತಗೊಂಡು ಹೊರಟ್ಬಿಡಿ. ನಿಮ್ಮ ಅಪ್ಪ ಅಮ್ಮ ಕೇಳಿದ್ರೆ ಬೇಡ, ನಾನೇ ಹೇಳ್ತೀನಿ. ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕಾಗಿದೆ, ಅಲ್ಲಿವರೆಗೂ ಖುಷಿ ನಿಮ್ಮನೇಲೇ ಇರ್ತಾಳೆ ಅಂಕಲ್ ಅಂತ ಹೇಳ್ತೀನಿ. ಅಲ್ಲಿಂದ ವಾಪಸ್ ಬರೋ ವೇಳೆಗೆ ಯಾವುದೋ ಫಾರಿನರ್ ಜೊತೆ ಅಫೇರ್ ಇದೆಯಂತೆ ಅನ್ನೋ ಗಾಸಿಪ್ ಜೊತೆನೇ ಬರ್ತೀನಿ. ನಿಮ್ಮ ಮಗಳ ಜೊತೆ ಜೀವನ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀನಿ. ಡಿವೋರ್ಸ್ ಮಾಡು ಅಂತಾರೆ, ಡಿವೋರ್ಸ್ ಆಗುತ್ತೆ. ಹೇಗೆ ಐಡಿಯಾ? ಸೂಪರ್ಬ್ ಅಲ್ವಾ? ಇದರಲ್ಲಿ ನನಗೆ ಗೊತ್ತಿರೋ ನಿಮಗೆ ಸಂಬಂಧಪಟ್ಟ ವಸ್ತುಗಳನ್ನ ಪ್ಯಾಕ್ ಮಾಡಿದ್ದೀನಿ. ಬನ್ನಿ, ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ. ಇವತ್ತೇ ಮೈಸೂರಿಗೆ ಹೊರಟ್ಬಿಡಿ ನೀವು. ಅಂದ್ರೆ ಎಲ್ಲ ಮುಗ್ದೋಯ್ತಾ? ಇಲ್ಲ, ಡಿವೋರ್ಸ್ ಬಾಕಿ ಇದೆ. ಬನ್ನಿ ಬನ್ನಿ, ಮೈಸೂರು ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಬನ್ನಿ, ಬಿಟ್ಟು ಬರ್ತೀನಿ.
ಮಾತು ಕೇಳಿ, ಪ್ಲೀಸ್ ನನ್ನ ಮಾತು ಕೇಳಿ ನೀವು. ಸೂರಜ್, ಇವಳು ಬಂದ ಕಡೆನೂ ಬಿಡಲ್ವಲ್ಲ ಇವಳು ಚಾಳಿ. ಅಂಗಡಿ ತೆಗೆದಿಟ್ಬಿಡ್ತಾಳೆ. ಹಬ್ಬಕ್ಕೆ ಅಂತ ಇಸ್ತ್ರಿ ಮಾಡ್ಕೊಂಡು ತಂದಿದ್ದೆ, ಇಲ್ಲಿ ಯಾರು ಮಾಡ್ಕೊಡ್ತಾರೆ ನನಗೆ? ಇವಳದೆಲ್ಲ ಇಂಥದ್ದೇ. ಖುಷಿ ಡೆಫಿನೆಟ್ಲಿ ಬಂದೇ ಬರ್ತಾಳೆ. ಬಂದವಳು ಒಂದು 3-4 ತಿಂಗಳು ನಿಮ್ಮನೇಲೇ ಇರ್ತಾಳೆ.